ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನೇಮ್ ವಿಡಿಯೋ. ಈಗ ತಾನೇ SLC ರಿಸಲ್ಟ್ ಬಂದಿದೆ. ಎಲ್ಲರೂ ಪಾಸ್ ಆಗಿರೋ ಅನ್ಕೋತೀನಿ. ಯಾಕಪ್ಪ ಅಂತಂದರೆ ಪಾಸ್ ಆಗಲಿಲ್ಲ ಅಂದರೂ ಈ ಸರ್ತಿ 3 ಟೈಮು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಫೇಲ್ ಆದರೂ ಕೂಡ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ SLC ಮುಗಿದ ಮೇಲೆ ಏನು ಮಾಡಬೇಕು, ಡಾಕ್ಟರ್ ಆಗಬೇಕಾ, ಇಲ್ಲ ಪೊಲೀಸ್ ಆಗಬೇಕಾ, ಇಲ್ಲ ಇಂಜಿನಿಯರ್ ಆಗಬೇಕಾ ಅಂತ ಎಲ್ಲರಿಗೂ ಒಂಥರ ಯೋಚನೆ ಬರ್ತಾ ಇರ್ತೈತೆ ತಲೆಯಲ್ಲಿ. ಸೊ ನಾನು ಈ ವಿಡಿಯೋದಲ್ಲಿ SLC ಆದಮೇಲೆ ಯಾವ್ಯಾವ ಕೋರ್ಸ್ ಬರುತ್ತೆ, ಯಾವ್ಯಾವ ಕೋರ್ಸ್ ಮಾಡಿದ ತಕ್ಷಣ ಏನೇನು ಆಗ್ಬೋದು, ಮತ್ತು ಮುಂದೆ ಆ ಕೋರ್ಸ್ ಮಾಡಿದ್ರೆ ಅದಕ್ಕೆ ಕರಿಯರ್ ಇದೆಯಾ, ಯಾವ ಕೋರ್ಸ್ ಮಾಡಿದ್ರೆ ಎಷ್ಟು ಬೇಗ ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಯಾವ ಕೋರ್ಸ್ ಮಾಡಿದ್ರೆ ಏನೆಲ್ಲ ಪಡೆಯಬೋದು, ಯಾವುದೇ ಒಂದು ಹುದ್ದೆ ತೊಗೋಬೇಕಂದ್ರೆ ಒಂದು ಅದಕ್ಕೆ ಆದಂಥ ಒಂದು ಡಿಗ್ರಿ ಇರುತ್ತೆ. ಸೊ ಆ ಡಿಗ್ರಿ ತೊಗೋಬೇಕು. ನೀವು ಪೊಲೀಸ್ ಆಗಬೇಕಂದ್ರೆ ಆರ್ಟ್ಸ್ ಮಾಡಬೇಕು, ಮತ್ತು ಡಾಕ್ಟರ್ ಆಗಬೇಕಂದ್ರೆ ಸೈನ್ಸ್ ಮಾಡಬೇಕು. ಇದೇ ಥರ ಒಂದು ಕೋರ್ಸ್ ಇರುತ್ತೆ. ಸೊ SLC ಆದಮೇಲೆ ಯಾವ ಕೋರ್ಸ್ ತೊಗೋಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಆಗಿ ನಾನು ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಿದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ SLC ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿಗೆ ನೀವು SSLC ಕಂಪ್ಲೀಟ್ ಮಾಡಿದ್ದೀರಾ. ಇದು ಕೊನೆಯಲ್ಲ, ಇದು ಹೊಸ ಆರಂಭ. ನೀವು ಯಾವ ಗ್ರೇಡ್ ಪಡೆದಿದ್ದರೂ SSCಗೆ ಹೋಗುವ ಹಾದಿ ಅದೆಷ್ಟೋ ರೂಪದಲ್ಲಿರಬಹುದು. ನೀವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಪೊಲೀಸ್ ಆಗ್ಬೋದು, ಅಥವಾ ಆರ್ಮಿ ಆಗ್ಬೋದು, ಅಥವಾ IAS ಆಫೀಸರ್ ಆಗ್ಬೋದು, ಅಥವಾ ಡೇಟಾ ಸೈಂಟಿಸ್ಟ್ ಆಗ್ಬೋದು, ಅಥವಾ ನೀವು ಯಾವುದೇ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಪ್ರತಿ ಕನಸು ಸಾಕಾರವಾಗುವುದು ನಿಮ್ಮ ತೀರ್ಮಾನದಿಂದ ಶುರುವಾಗುತ್ತದೆ. ಹಾಸಿಗೆ ಮೇಲೆ ಕನಸು ಕಾಣೋದು ಸುಲಭ, ಆದರೆ ನೆಲದ ಮೇಲೆ ನಿಂತು ಅದರ ಹಾದಿಯಲ್ಲಿ ನಡೆಯೋದು ಧೈರ್ಯವಂತರ ಕೆಲಸ. ಈ ವಿಡಿಯೋದಲ್ಲಿ ನಾನು SSLC ನಂತರ ನೀವು ಆಯ್ಕೆ ಮಾಡಬಹುದಾದ ವಿವಿಧ ಕೋರ್ಸ್ಗಳ ಬಗ್ಗೆ ನಿಮಗೆ ಸ್ಪಷ್ಟ ಮಾಹಿತಿ ನೀಡ್ತೀನಿ. ಹಾಗಾಗಿ ಈ ಹಾದಿ ನಿಮಗಾಗಿ ಸರಿಯಾಗಿದೆ ಎಂದು ತಿಳಿಯಲು ವಿಡಿಯೋವನ್ನು ಕೊನೆ ತನಕ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದು ಮರೆಯಬೇಡಿ. ಏಕೆಂದರೆ ನೀವೊಬ್ಬರೇ ಅಲ್ಲ, ಅವರ ಭವಿಷ್ಯಕ್ಕೂ ಇದು ಸಹಾಯವಾಗಬಹುದು. ಮೊದಲನೇದಾಗಿ ನೀವು ಡಾಕ್ಟರ್ ಆಗಬೇಕಂದ್ರೆ, ಅಥವಾ ಇಂಜಿನಿಯರ್ ಆಗಬೇಕಂದ್ರೆ, ಅಥವಾ ನರ್ಸ್ ಆಗಬೇಕಂದ್ರೆ, ಅಥವಾ ಸಾಫ್ಟ್ವೇರ್ ಡೆವಲಪರ್ ಆಗಬೇಕಂದ್ರೆ, ಅಥವಾ ಡಾಟಾ ಅನಲಿಸ್ಟ್ ಆಗಬೇಕಂದ್ರೆ ನೀವು ಮೊದಲನೇದಾಗಿ ಸೈನ್ಸ್ ಕೋರ್ಸ್ ಮಾಡಬೇಕು, ಅಂದರೆ ವಿಜ್ಞಾನ ಕೋರ್ಸ್ ಮಾಡಬೇಕಾಗುತ್ತೆ. ಅದರಲ್ಲಿ 4 ಸಬ್ಜೆಕ್ಟ್ ಬರ್ತವೆ. PCMB ಅಂತ. PCMB ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಅಂತ. ಸೊ ಈ ಕೋರ್ಸ್ ಮಾಡಬೇಕು. ಈ ಕೋರ್ಸ್ ಮಾಡಿದ್ರೆ ನೀವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅಥವಾ ನರ್ಸ್ ಆಗ್ಬೋದು, ಅಥವಾ ಸಾಫ್ಟ್ವೇರ್ ಡೆವಲಪರ್ ಆಗ್ಬೋದು. ನಿಮಗೆ ಈ ಕೋರ್ಸ್ ಮಾಡಿದ್ರೆ ಆಮೇಲೆ ಸ್ಟಾರ್ಟಿಂಗ್ ಸ್ಯಾಲ್ರಿ 20,000ರಿಂದ 1 ಲಕ್ಷದವರೆಗೆ ಸ್ಯಾಲ್ರಿ ಸಿಗ್ಬೋದು. ನೀವು ಚಾರ್ಟೆಡ್ ಅಕೌಂಟೆಂಟ್ ಅಥವಾ ಬ್ಯಾಂಕರ್ ಆಗಬೇಕಾ, ಅಥವಾ ಬಿಸ್ನೆಸ್ ಮ್ಯಾನ್ ಆಗಬೇಕಾ, ಅಥವಾ ಫೈನಾನ್ಷಿಯಲ್ ಅನಲಿಸ್ಟ್ ಆಗಬೇಕಾ, ಅಥವಾ ಅಕೌಂಟೆಂಟ್ ಆಗಬೇಕಾ, ಅಂದರೆ ಬ್ಯಾಂಕ್ನಲ್ಲಿ ಕೆಲಸ ಮಾಡೋ ಹುದ್ದೆಯಲ್ಲಿ ಹೋಗಬೇಕಾದ್ರೆ ನೀವು ಕಾಮರ್ಸ್ ಅಂದರೆ ವಾಣಿಜ್ಯ ಕೋರ್ಸ್ ಮಾಡಬೇಕು. ಅದರಲ್ಲಿ ಕೆಲವೊಂದಿಷ್ಟು ಸಬ್ಜೆಕ್ಟ್ ಬರ್ತವೆ. ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ, ಸ್ಟ್ಯಾಟಿಸ್ಟಿಕ್ಸು ಮತ್ತು ಎಕನಾಮಿಕ್ಸ್ ಅಂತ ಬರ್ತವೆ. ಸೊ ಈ ಥರ ಹಿಸ್ಟ್ರಿ ಕೂಡ ಬರುತ್ತೆ. ಅವೆಲ್ಲ ಕೋರ್ಸ್ ಮಾಡಬೇಕಾಗುತ್ತೆ. ಅದು ಇದರಲ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿ 15,000ರಿಂದ 60,000. ಇನ್ನು ಮುಂದೆ ಪ್ರೈವೇಟಲ್ಲಿ ಹೋದರೆ ಜಾಸ್ತಿ ಆಗ್ಬೋದು. ಸೊ ಈ ಥರ ಇರುತ್ತೆ ಕಾಮರ್ಸ್ ಮಾಡಿದ್ರೆ. ನೆಕ್ಸ್ಟು IAS, KS ಆಫೀಸರ್ ಆಗಬೇಕು, ಅಥವಾ ಜರ್ನಲಿಸ್ಟ್ ಆಗಬೇಕು, ಅಥವಾ ಸೈಕಾಲಜಿಸ್ಟ್ ಆಗಬೇಕು, ಅಥವಾ ಟೀಚರ್ ಆಗಬೇಕಾ, ಅಥವಾ ಲಾಯರ್ ಆಗಬೇಕಾ. ಈ ಥರ ಹುದ್ದೆಯಲ್ಲಿ ಹೋಗಬೇಕಾದ್ರೆ ನೀವು ಆರ್ಟ್ಸ್ ಮಾಡಬೇಕು, ಅಂದರೆ ಕಲಾ ವಿಭಾಗದಲ್ಲಿ ನೀವು ಹೋಗಬೇಕು. ಸೊ ಇದರಲ್ಲಿ ಸಬ್ಜೆಕ್ಟು ಯಾವ್ಯಾವ ಸಬ್ಜೆಕ್ಟ್ ಬರ್ತಪ್ಪ ಅಂತಂದರೆ ಹಿಸ್ಟ್ರಿ ಬರುತ್ತೆ, ಎಕನಾಮಿಕ್ಸ್ ಬರುತ್ತೆ, ಪೊಲಿಟಿಕಲ್ ಸೈನ್ಸ್ ಬರುತ್ತೆ, ಮತ್ತು ಕನ್ನಡ ಇರುತ್ತೆ, ಮತ್ತು ಸೋಷಿಯಾಲಜಿ ಇರುತ್ತೆ. ಸೊ ಇದರಲ್ಲಿ ನೀವು ತಕ್ಕಂತೆ ನಿಮ್ಮ ಹುದ್ದೆಯಲ್ಲಿ ತಕ್ಕಂತೆ ನೀವು ಸ್ಯಾಲ್ರಿ ಪಡಿಬೋದು. ಸ್ಟಾರ್ಟಿಂಗ್ 15,000ರಿಂದ 50,000ವರೆಗೆ ಇರ್ಬೋದು. ಮತ್ತು ಆರ್ಟ್ಸು, ಕಾಮರ್ಸು, ಸೈನ್ಸು ಬಿಟ್ಟು ಮತ್ತು ಬೇರೆ ಆದಂಥ ಒಂದು ಕೋರ್ಸ್ಗಳಿರ್ತವೆ. ಅದರಲ್ಲಿ ಡಿಪ್ಲೊಮೊ ಕೂಡ ಈ ಕೋರ್ಸ್ ಇರುತ್ತೆ. ಇದು ಕೋರ್ಸು 3 ಇಯರ್ಸ್ ಇರುತ್ತೆ. PUC 2 ವರ್ಷ ಇರುತ್ತೆ, ಅದರ ಡಿಪ್ಲೊಮಾ 3 ವರ್ಷ ಇರುತ್ತೆ. ಸೊ ಇದರಲ್ಲಿ ನೀವು ಜೂನಿಯರ್ ಇಂಜಿನಿಯರ್ ಆಗ್ಬೋದು, ಸೈಟ್ ಸೂಪರ್ವೈಸರ್ ಆಗ್ಬೋದು, ಡಿಸೈನರ್ ಆಗ್ಬೋದು, ಮತ್ತು ಹೋಟೆಲ್ ಸ್ಟಾಫ್ ಕೂಡ ಆಗ್ಬೋದು. ಈ ಕೋರ್ಸು 3 ವರ್ಷ ಇರುತ್ತೆ. ಸೊ ಈ ಕೋರ್ಸ್ ಡಿಪ್ಲೊಮಾ ಇನ್ ಸಿವಿಲ್ ಇರುತ್ತೆ, ಮೆಕ್ಯಾನಿಕಲ್ ಇರುತ್ತೆ, ಎಲೆಕ್ಟ್ರಿಕಲ್ ಇರುತ್ತೆ, ಮತ್ತು CS ಇರುತ್ತೆ, ಮತ್ತು ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್ ಇರುತ್ತೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಕೋರ್ಸ್ ಇರುತ್ತೆ, ಇಂಟೀರಿಯರ್ ಡಿಸೈನ್ ಅಂತ ಇರುತ್ತೆ. ಸೊ ಇದು ಸ್ಟಾರ್ಟಿಂಗ್ 12,000ರಿಂದ 35,000ವರೆಗೆ ಇದು ಸ್ಯಾಲ್ರಿ ಇರುತ್ತೆ. ಅದೇ ಥರ ಅಂತ ಒಂದು ITA ಕೋರ್ಸ್ ಇರುತ್ತೆ. ಅದಕ್ಕೆ ITA ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ. ಇದು 1ರಿಂದ 2 ವರ್ಷ ಇರುತ್ತೆ. ಸೊ ಅದರಲ್ಲಿ ಎಲೆಕ್ಟ್ರಿಷಿಯನು, ಫಿಟ್ಟರು, ವೆಲ್ಡರು, ಮೆಕ್ಯಾನಿಕ್ಕು, ಕಂಪ್ಯೂಟರ್ ಆಪ್ರೇಟರ್ ಅಂತ ಇರುತ್ತೆ. ಅದರಲ್ಲಿ
ಕರಿಯರ್ಸ್ ಏನಿರುತ್ತೆ ಅಂದರೆ ಟೆಕ್ನಿಷಿಯನ್ ಇನ್ ಗೌರ್ಮೆಂಟ್ ಇರುತ್ತೆ, ಪ್ರೈವೇಟ್ ಸೆಕ್ಟ್ರಲ್ಲಿ ಹೋಗ್ಬೋದು ನೀವು. ಮತ್ತು ಈಗೆಲ್ಲ ರೈಲ್ವೆಯಲ್ಲಿ ಜಾಸ್ತಿ ಯಾರನ್ನು ಕರಿತಾರಪ್ಪ ಅಂತಂದರೆ ITI ಯಾರು ಮಾಡಿರ್ತಾರೆ ಅವರಿಗೆ ಕರಿತಾರೆ ಜಾಸ್ತಿ. ಸೊ ಇದು ಸ್ಟಾರ್ಟಿಂಗಿಗೆ 10,000ರಿಂದ 30,000 ಇರುತ್ತೆ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆದರೆ ನೀವು ಸ್ಟಾರ್ಟಿಂಗ್ 40,000ರಿಂದ 1,00,000ದವರೆಗೆ ನೀವು ಸ್ಯಾಲ್ರಿ ಪಡೆಯಬೋದು. ಸೊ ITI ಮಾಡ್ಬೋದು ನೀವು. ಹಾಸ್ಪಿಟಲ್ ಲ್ಯಾಬ್ ಟೆಕ್ನಿಷಿಯನ್ ಆಗ್ಬೋದು, ಮತ್ತು ಎಕ್ಸ್ರೇ ರೂಮ್ ಅಸಿಸ್ಟೆಂಟ್ ಆಗ್ಬೋದು, ಆಪರೇಷನ್ ಥಿಯೇಟರ್ ಸ್ಟಾಫ್ ಆಗ್ಬೋದು. ಅದಕ್ಕೆ ಯಾವ ಕೋರ್ಸ್ ಮಾಡಬೇಕಪ್ಪ ಅಂತಂದರೆ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಬೇಕು. ಪ್ಯಾರಾಮೆಡಿಕಲ್ ಕೋರ್ಸು 1ರಿಂದ 3 ವರ್ಷ ಇರುತ್ತೆ. ಸೊ ಆ ಕೋರ್ಸ್ಗಳು ಯಾವ ಮಾಡಬೇಕಂದ್ರೆ DMLT ಅಂದರೆ ಲ್ಯಾಬ್ ಟೆಕ್ನಿಷಿಯನ್ ಆಗ್ಬೋದು, ಎಕ್ಸ್ರೇ ಟೆಕ್ನಾಲಜಿ ನೋಡ್ಬೋದು, ಮತ್ತು OT ಅಸಿಸ್ಟೆಂಟ್ ಆಗ್ಬೋದು, ಡಯಾಲಿಸಿಸ್ ಟೆಕ್ನಿಷಿಯನ್ ಆಗ್ಬೋದು. ಸೊ ಸ್ಟಾರ್ಟಿಂಗ್ ಸ್ಯಾಲ್ರಿ ಇದು 12,000ರಿಂದ 25,000 ಇರುತ್ತೆ. ಯಾವುದೇ ಕೋರ್ಸ್ ಆಯ್ಕೆ ಮಾಡುವ ಮುನ್ನ ಇವೆರಡು ಮಾತು ನೆನಪಿಟ್ಕೊಳ್ಳಿ. ನಿಮ್ಮ ಇಷ್ಟವಾದ ಕೋರ್ಸನ್ನು ಆಯ್ಕೆ ಮಾಡಿ, ಮತ್ತು ಬೇರೆಯವರು ಮಾಡಿದ್ದಾರೆ ಎಂದು ಬೇರೆಯವ್ರು ನೋಡಿ ನೀವು ಕೋರ್ಸನ್ನು ನೀವು ಆಯ್ಕೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ ಕಾಲೇಜು ಮತ್ತು ಕೋರ್ಸ್ ಆಯ್ಕೆ ಮಾಡಿ. ಆರ್ಟ್ಸು, ಕಾಮರ್ಸು, ಸೈನ್ಸು ಯಾವುದೂ ಕೀಳಲ್ಲ, ಯಾವುದೂ ಮೇಲಲ್ಲ, ಅವು ಒಂದೇ ಎಂಬ ಉದ್ದೇಶದಿಂದ PUC ಹಂತದಲ್ಲಿ ಇಡಲಾಗಿದೆ. ನೆನಪಿರಲಿ, ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಲಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಬೇಕೆಂಬ ಛಲವಿರುತ್ತದೆ. ಯಾರು ಈ ವಿಡಿಯೋ ಕೊನೆ ತನಕ ನೋಡಿದ್ದೀರಿ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಎಲ್ಲರೂ ಈ ವಿಡಿಯೋವನ್ನು ಯೂಸ್ಫುಲ್ ಆಗಿದೆ. ಸೊ ಈ ವಿಡಿಯೋ ಲೈಕ್ ಮಾಡಿ, ಮತ್ತು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ SS ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ಇದೇ ಥರ ನಿಮಗೆ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ. ಯಾವುದಾದ್ರೂ ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ನಮಗೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಿಸಿಟಿಂಗ್ ಮೈ ಚಾನೆಲ್. ಥ್ಯಾಂಕ್ ಯು ಸೋ ಮಚ್.